ಅರೆ ವಾವ್! ನೋಡ್ಲಿಕ್ಕೆ ಎಷ್ಟು ಚಂದ ಕಾಣ್ತಾ ಇದೆ ಅಲ್ವಾ ಸ್ನೇಹಿತರೆ? ಯೆಸ್, ದಿಸ್ ಇಸ್ ಮ್ಯಾಂಗೋ ರೆಸಿಪಿ. ಮಾವಿನ ಹಣ್ಣಿನಿಂದ ಮಾಡಿರುವಂತ ಒಂದು ಮೌಸಿ. ಈಗಂತೂ ಮಾವಿನ ಹಣ್ಣಿನ ಸೀಸನ್. ಮುಗಿತಾ ಬಂದ್ರೂ ಹಣ್ಣುಗೇನು ಕೊರತೆ ಇಲ್ಲ. ಫ್ರೆಂಡ್ಸ್ ಎಷ್ಟೊಂದು ಐಟಮ್ ಮಾಡ್ಬೋದು ಅಲ್ವಾ? ಯೆಸ್, ನಾನು ಒಂದು ಹಣ್ಣಿನಿಂದ ಮಾಡಿರುವಂತ ಒಂದು ಎಷ್ಟು ಚೆನ್ನಾಗಿದೆ ಅಂದ್ರೆ ಮೌಸಿ ಅಂತ ಹೇಳಿದೆ. ಸೊ ಅದನ್ನ ಹೇಗೆ ಏನು ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಎಸ್ ಫ್ರೆಂಡ್ಸ್, ನಮಸ್ತೆ. ನಾ ಸಂಜನಾ, ಇದು ಸಂಜನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಈಸಿಯಾಗಿ ಕೇವಲ 3 ಐಟಮ್ ಅಲ್ಲಿ ಮಾಡಿರುವಂತ ಒಂದು ಮ್ಯಾಂಗೋ ಮೌಸಿಯನ್ನ ಯಾರೂ ಸಹ ಮಾವಿನ ಹಣ್ಣು ಸೇರೋದಿಲ್ಲ ಅಂತಿಲ್ಲ ಅಲ್ವಾ? ಸೊ ಅದನ್ನ ಹೇಗೆ ಮಾಡುದು ಅಂತ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಈಸಿಯಾಗಿ ಮಾಡ್ಬೋದು. ಏನು ಕಷ್ಟ ಇಲ್ಲ. ಫ್ರೆಂಡ್ಸ್, ಇದನ್ನ ನಾನು 1 ಲೀಟರ್ ಹಾಲನ್ನ ತಗೊಂಡಿದ್ದೇನೆ. ಬಿಸಿ ಮಾಡ್ಕೊಳ್ಳುವ. ಫುಲ್ ಕಾಯಿಸಿದ ಮೇಲೆ, ಕಾದ ಮೇಲೆ ಇದಕ್ಕೆ ಪನ್ನೀರ್ ತರ ಮಾಡ್ಕೋಬೇಕಂತ. ಅಂದ್ರೆ ನಾನು 1 ಲೆಮನ್ ಅನ್ನ ಹಿಂಡಿ ಹಾಲನ್ನ ಕೆಡಿಸ್ಕೊಂಡಿದ್ದೇನೆ. ಸೊ ಹಾಲನ್ನ ಅದಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟಿರುವ, ಅದು ತನ್ನಷ್ಟಕ್ಕೆ ತಾನೇ ಹಾಲು ಹುಳಿ ಹಿಂಡಿದ್ದಲ್ವಾ, ಪನ್ನೀರ್ ತರ ಇದು ಆಗುತ್ತೆ. ಮತ್ತೊಂದು ವಿಷಯ ಅಂದ್ರೆ ನೋಡಿ, ಸೀಡ್ ಅನ್ನ ಮಾತ್ರ ಹಾಕ್ಬೇಡಿ. ಲೆಮನ್ ಸೀಡ್ ಇರ್ತದಲ್ಲ, ಅದು ರುಬ್ಬುವಾಗ ಕಹಿ ಬಂದ್ಬಿಡತ್ತೆ. ಸೊ ಇದನ್ನ ಈಗ ನಾವು ಒಂದು ಅರ್ಧ ಗಂಟೆ ಹಾಗೆ ಬಿಡ್ಬೇಕು. ಅರ್ಧ ಮುಕ್ಕಾಲು ಗಂಟೆ ಹಾಗೆ ಬಿಟ್ಟು 2 ಮಾವಿನ ಹಣ್ಣು ತಗೋಣ ಸ್ನೇಹಿತರೆ. ಇದನ್ನ ನಾನು ಯಾವುದೇ ಮಾರ್ಕೆಟ್ ಇಂದ ತಂದದ್ದಲ್ಲ. ಸೊ ಊರಿಂದ ಈಶಾಡಿ ಹಣ್ಣು ಅಂತೇಳಿ. ಮಾರ್ಕೆಟ್ ಅಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಕೆಮಿಕಲ್ ಹಾಕಿರೋದೇ ಹಣ್ಣುಗಳು ಸ್ನೇಹಿತರೆ. 100% ಹಾಕಿರ್ತಾರೆ ಅದು ಹಣ್ಣಾಗ್ಲಿಕ್ಕೆ. ಸೊ ಅದಕ್ಕಾಗಿ ನಮ್ಗೆ ಕಲರ್ ನೋಡಿ ಅದ್ರದ್ದು. ನೋಡ್ಲಿಕ್ಕೆ ಚಂದ ಕಲರ್ ಬಂದಿರುತ್ತೆ ಅಲ್ವಾ? ಇದಂತೂ ಯಾವುದೇ ಕೆಮಿಕಲ್ ಆಗಿರೋದಲ್ಲ. ಮನೆಯಲ್ಲೇ ನಾನು ಆ ದಿನ ಊರಿಗೆ ಹೋಗಿದ್ದೆ ಅಂತ ಹೇಳಿದೆ ಅಲ್ವಾ ನಿಮ್ಗೆ? ಸೊ ಅಲ್ಲಿ ಕರಿ ಶಾಡಿ ಅಂತ ಕರಿತೇವೆ ಇದನ್ನ. ಸೊ ಎಷ್ಟು ಚೆನ್ನಾಗಿದೆ ಅಂದ್ರೆ, ಇದನ್ನ ನಾನು ಬಳಸ್ತಾ ಇರುವಂತದ್ದು ಯಾವುದೇ ಕೆಮಿಕಲ್ ಇಲ್ಲ. ಇಲ್ಲಿ ನಾನು 2 ಹಣ್ಣನ್ನ ತೆಗೆದು ಕಟ್ ಮಾಡ್ಕೊಂಡಿದ್ದೇನೆ. ಸೊ ನಾನು 1 ಲೀಟರ್ ಹಾಲನ್ನ ತಗೊಂಡೆ ಅಂತ ಹೇಳಿದೆ. ಇದನ್ನ ಚಿಕ್ಕದಾಗೇನು ಕಟ್ ಮಾಡ್ಕೋಬೇಕಂತಿಲ್ಲ. ಯಾಕಂದ್ರೆ ಇದನ್ನ ರುಬ್ಬೇಕಾಗತ್ತೆ, ನೈಸ್ ಆಗಿ ರುಬ್ಬೇಕು. ಇದರಲ್ಲಿ ಮ್ಯಾಂಗೋದಲ್ಲಿ ಹೈ ಪ್ರೋಟೀನ್ ಇರುತ್ತೆ ಸ್ನೇಹಿತರೆ. ಇದರಲ್ಲಿ ಯಾವುದೇ ಕ್ರೀಮ್ ಆಡ್ ಮಾಡ್ತಾ ಇಲ್ಲ ನಾನು. ಕೇವಲ 3 ಐಟಮ್ ಅನ್ನ ಬಳಸಿ ಮಾಡ್ತಿರುವಂತ ಈಸಿಯಾಗಿ ಎಂತ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಸ್ನೇಹಿತರೆ ಇದನ್ನ. ಯಾರಿಗೆ ಮ್ಯಾಂಗೋ ಅಂತೂ ಸೇರೋದಿಲ್ಲ ಅಂತಿಲ್ಲ. ಆಲ್ಮೋಸ್ಟ್ ಅವ್ರಿಗೆ ಏನಾದ್ರು ಸೇರ್ಲಿಲ್ಲ ಅಂದ್ರೂ ಕೂಡ ಇದನ್ನಂತೂ ಖಂಡಿತ ತಿಂತಾರೆ. ಸೊ ಓಕೆನಾ, ನೋಡಿ ಇದು ಹಾಲು ಆಗಿದೆ. ಇದು ಹಾಲು ಕೆಟ್ಟಿದೆ. ಇದನ್ನ ಸೋಸ್ಕೋಬೇಕೀಗ. ಈಗಂತೂ ಮ್ಯಾಂಗೋದು ಸೀಸನ್ ಅಲ್ವಾ ಸ್ನೇಹಿತರೆ? ಎಷ್ಟು ಟೈಪ್ ಮಾಡ್ಬೋದು ಮ್ಯಾಂಗೋದಲ್ಲಿ. ಮತ್ತೆ ಮ್ಯಾಂಗೋದಲ್ಲಿ ಕೂಡ ಸಾಕಷ್ಟು ವೆರೈಟೀಸ್ ಇದೆ. ಒಂದೆರಡು ತರದೇ ಅಲ್ಲ, ಇಷ್ಟು ತರ ಇದೆಯಲ್ಲ. ನೋಡಿ, ಇಲ್ಲಿ ಕೂಡ ಒಂದು ಸೀಡ್ ಸಿಕ್ಕಿತು. ಅಂಡ್ ಸ್ನೇಹಿತರೆ, ಒಂದು ನೀರು ಕೂಡ ನಾನು ಗಿಡಕ್ಕೆ ಯೂಸ್ ಮಾಡ್ತೇನೆ. ಬಹಳ ಒಳ್ಳೇದಿದೆ ಗಿಡ. ಬಲಿಷ್ಠವಾಗಿ ಬೆಳೀತದೆ. ಅಂಡ್ ಅದರಲ್ಲಿ ಕೂಡ ಅದಕ್ಕೆ ಪ್ರೋಟೀನ್ ಸಿಗುತ್ತೆ ಸ್ನೇಹಿತರೆ ಇದರಲ್ಲಿ. ಓಕೆನಾ? ಸೊ ಈಗ 1 ಕಪ್ ನೀರ್ ಹಾಕಿ ಚೆನ್ನಾಗಿ ಅದರಲ್ಲಿರುವ ಹಾಲಿನ ಅಂಶ ಎಲ್ಲ ತೆಕ್ಕೋಬೇಕು. ಕೈಯಲ್ಲಿ ಹಿಂಡಿ ಕೂಡ ಆಗ್ಬೋದು, ಅಥವಾ ಸೌಟಲ್ಲಿ ಹೇಗೆ ಕೂಡ, ಒಟ್ಟಿನಲ್ಲಿ ಅದರಲ್ಲಿ ಹಾಲಿನ ಅಂಶ ಇರಬಾರ್ದು. ಎಲ್ಲ ತೆಕ್ಕೋಬೇಕು. ಸೊ ಮ್ಯಾಂಗೋದಲ್ಲಿ ಇರುವಷ್ಟು ಪ್ರೋಟೀನ್ ಅಂಶ ಬೇರೆ ಎಲ್ಲಿ ಇರ್ಲಿಕ್ಕಿಲ್ಲ. ಅಷ್ಟು ಪ್ರೋಟೀನ್ ಅಂಶ ಇರ್ತದೆ. ಅಂಡ್ ಮ್ಯಾಂಗೋ ಸೀಸನ್ ಅಲ್ಲಿ ಯಾವ್ಯಾವ ಫ್ರೂಟ್‌ಗಳು ಸಿಗ್ತದಲ್ಲ, ಅಂತ ಸೀಸನ್ ಅಲ್ಲಿ ಸಿಗುವಂತ ಫ್ರೂಟ್‌ಗಳನ್ನ, ಅಂತ ಆಹಾರಗಳನ್ನ ತಗೋಬಿಡ್ಬೇಕು ಸ್ನೇಹಿತರೆ. ಅದು ಪ್ರಕೃತಿ ದತ್ತವಾಗಿ ಬಂದಿರುವಂತದ್ದು ಅಷ್ಟೇ. ಆಯ್ತಾ? ಯೆಸ್. ನೋಡಿ, ನಾನು ಇದನ್ನ ರುಬ್ಕೋಬೇಕು. ರುಬ್ಲಿಕ್ಕೆ ಅದನ್ನ ಹಾಕಿದ್ದೀನಿ. ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂತ ಮ್ಯಾಂಗೋ ಹಾಕಿದ್ದೀನಿ. ಹಾಗೆ ಇದಕ್ಕೆ 1 ಸ್ಪೂನ್ ಅಷ್ಟು ಹನಿ ಹಾಕಿದ್ದೀನಿ. ಹನಿ ಹಾಕಿ ನೈಸ್ ಆಗಿ ರುಬ್ಕೊಳ್ಳುವ. ಓಕೆನಾ? 1 ಸ್ಪೂನ್ ಅಷ್ಟು ಹನಿ ಹಾಕಿದ್ದೀನಿ. ಸೊ ಆಮೇಲೆ ಇದಕ್ಕೆ ಮ್ಯಾಂಗೋ ಸಿಹಿ ಇದ್ರೂ ಕೂಡ ಒಂದು 3 ಸ್ಪೂನ್ ಶುಗರ್ ಅನ್ನ ಹಾಕಿದ್ದೇನೆ. ಸಕ್ಕರೆಯನ್ನ ಆಡ್ ಮಾಡಿದ್ದೇನೆ. ಯಾಕಂದ್ರೆ ನಾವು ಹಾಲನ್ನ ಕೆಡಿಸಿ ಹಾಕಿರ್ತೀವಲ್ಲ. ಸೊ ಮ್ಯಾಂಗೋ ಸಿಹಿ ಇದ್ರೂ ಕೂಡ ಅದು ಬೇಡ ಅಂದ್ರೆ ಅವಾಯ್ಡ್ ಮಾಡ್ಬೋದು. ಸಕ್ಕರೆ ಬೇಡ ಅಂದ್ರೆ ಅವಾಯ್ಡ್ ಮಾಡ್ಬೋದು. ಸ್ಕಿಪ್ ಮಾಡ್ಬೋದು. ಸೊ ನಾನಿಲ್ಲಿ ಒಂದು 2ರಿಂದ 3 ಸ್ಪೂನ್ ಅಷ್ಟು ಶುಗರ್ ಹಾಕಿದ್ದೇನೆ. ಹೀಗೆ ನೈಸ್ ಆಗಿ ರುಬ್ಕೊಂಡಾಗಿದೆ. ಒಂದು ಕಪ್ಪಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳುವ. ಈಗ ಇದನ್ನು ನಾನು ಒಂದು 2-3 ಅವರ್ಸ್ ಫ್ರಿಡ್ಜ್ ಅಲ್ಲಿ ಇಟ್ಟಿರ್ತೇನೆ. ಆಗಿದೆ ಸ್ನೇಹಿತರೆ, ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಒಂದು 3 ಅವರ್ಸ್ ಡೀಪ್ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೀನಿ ಕೂಲ್ ಆಗ್ಲಿಕ್ಕೆ. ಈಗ ಒಂದು ಮೇಲಿನಿಂದ ಒಂದು ಅಲಂಕಾರಕ್ಕೆ, ಅಂದ್ರೆ ಡೆಕೋರೇಷನ್‌ಗೆ ಇದನ್ನ ಹಾಕ್ಬೋದು, ಅಥವಾ ಹಾಕ್ದೇನೂ ಇರ್ಬೋದು, ಅಥವಾ ಮ್ಯಾಂಗೋ ಪೀಸ್ ಅನ್ನು ಕೂಡ ಹಾಕ್ಬೋದು ಮೇಲಿನಿಂದ. ಓಕೆನಾ? ಬಟ್ ನಾನಿದು ಡ್ರೈ ಫ್ರೂಟ್ಸ್ ಅಂದ್ರೆ ಕೆಲವೊಂದು ಬಾದಾಮಿ, ಗೋಡಂಬಿ ಹಾಕಿದ್ದೇನೆ. ಆಮೇಲೆ ಪಿಸ್ತವನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೇನೆ. ಸೊ ಈಗ ಅದನ್ನು ಕೂಡ ಲಾಸ್ಟಲ್ಲಿ ಹಾಕ್ಬೇಕು. ಫ್ರಿಡ್ಜಲ್ಲಿ ಇಡುವಾಗ ಹಾಕ್ಬೇಡಿ. ಈಗ ಸರ್ವ್ ಮಾಡುವ ಮೊದಲಿಗೆ ಅದನ್ನ ಹಾಕ್ಬೇಕು. ಓಕೆನಾ?
ಯೆಸ್. ಆಲ್‌ಮೋಸ್ಟ್ ಆಲ್ ಇದು ರೆಡಿ ಆಗಿದೆ ಫ್ರೆಂಡ್ಸ್ ಇದು. ನೋಡಿ ಇದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಮಿಕ್ಸ್ ಆಗುತ್ತೆ, ಎಲ್ಲದಕ್ಕೂ ಮಿಕ್ಸ್ ಆಗುತ್ತೆ ಅಂತ ಹೇಳಿ. ಓಕೆನಾ? ಸೊ ಈಗ ಮೇಲಿಂದ ಸ್ವಲ್ಪ ಒಂದು ಹಾಫ್ ಸ್ಪೂನಷ್ಟು ಅಥವಾ 1 ಸ್ಪೂನಷ್ಟು ಹನಿ ಹಾಕೋದು. ಒಂಥರ ಟೇಸ್ಟ್ ಕೊಡುತ್ತೆ ಸ್ನೇಹಿತರೆ. ಇದನ್ನು ಕೂಡ ನೀವು ಬೇಡ ಹೇಳಿ ಆದ್ರೆ ಸ್ಕಿಪ್ ಮಾಡ್ಬೋದು. ಬಟ್ ನಾನು ಕಂಡ್ಕೊಂಡಿದ್ದದ್ದು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಈಗ ಅದರ ಮೇಲೆ ನಾವು ಕಟ್ ಮಾಡ್ಕೊಂಡಿರುವ ಡ್ರೈ ಫ್ರೂಟ್ಸ್ ಏನಿದೆಯಲ್ಲ ಅದನ್ನ ಹಾಕುವ. ದ್ರಾಕ್ಷಿ ಏನು ಹಾಕ್ಲಿಲ್ಲ ನಾನಿಲ್ಲಿ. ಸೊ ಈ 3 ಐಟಮನ್ನು ಮಾತ್ರ ನಾನು ಹಾಕಿದ್ದೇನೆ. ನೋಡಿ ನೋಡ್ಲಿಕ್ಕೆ ಎಷ್ಟು ಚಂದ ಕಾಣ್ತಾ ಇದೆ ಅಂತ ಹೇಳಿ. ಸೊ ಟೇಸ್ಟ್ ಕೂಡ ಅಷ್ಟೇ ಇದು ಆಗಿದೆ ಸ್ನೇಹಿತರೆ. ನಾನು ಫಸ್ಟ್ ಟೈಮ್ ಇದನ್ನ ಮಾಡ್ತಾ ಇರೋದು. ಎಲ್ಲೋ ಒಂದ್ ಕಡೆ ನೋಡಿದೆ ಬಟ್ ಮಾಡಿರ್ಲಿಲ್ಲ. ಬಟ್ ವೆರಿ ವೆರಿ ಟೇಸ್ಟ್. ನಿಮ್ಗೆ ಇದ್ರಲ್ಲಿ ಕಲರ್ ಇಲ್ಲ ಅಂತ ಅನ್ಸ್ಬೋದು. ಬಟ್ ಮ್ಯಾಂಗೋ ಇದೆಯಲ್ಲ, ಮ್ಯಾಂಗೋ ಯಾವುದು ಆರ್ಟಿಫಿಷಿಯಲ್ ಅಥವಾ ಕೆಮಿಕಲ್ ಹಾಕಿರೋದಲ್ಲ, ಮನೆಯಲ್ಲೇ ಆಗಿರುವಂಥದ್ದು. ರೆಡ್ ಕಲರ್ ಮ್ಯಾಂಗೋ ಇದ್ರೆ ಇನ್ನು ಕಲರ್ ಚೇಂಜ್ ಬರುತ್ತೆ. ನೀವು ಮಾರ್ಕೆಟಲ್ಲಿ ತಂದಿರುವಂಥದ್ದು. ಓಕೆನಾ ಫ್ರೆಂಡ್ಸ್? ಈಸಿಯಾಗಿ 3, 4 ಐಟಮ್ ಅನ್ನ ಬಳಸಿ ಮಾಡಿರುವಂತ ಒಂದು ಮ್ಯಾಂಗೋ ಮೌಸಿ ಹೇಗಿದೆ ಅಂತ ನೋಡ್ತಾ ಇದ್ದೀನಿ ಸ್ನೇಹಿತರೆ. ಎಸ್, ನಾನು ಹೊರಗೆ ಹೊರಟಿದ್ದೆ ಆದ್ರೂ ಕೂಡ ಒಂದು ಟೇಸ್ಟ್ ನೋಡ್ಬಿಟ್ಟು ನಿಮಗೆ ಹೇಳಿ ಹೋಗೋಣ ಅಂತ ಹೇಳಿ. ಎಸ್, ಇಸ್ ಸೂಪರ್ ಆಗಿದೆ. ರಿಯಲಿ ಅದ್ಭುತವಾಗಿದೆ ಇದು. ಅದೇ ಮಧ್ಯದಲ್ಲಿ ಸಿಗುವಂತ ಡ್ರೈ ಫ್ರೂಟ್ಸ್ ಇದೆಯಲ್ಲ, ಅದು ಭಾರಿ ಟೇಸ್ಟ್ ಕೊಡ್ತಾ ಇದೆ ಸ್ನೇಹಿತರೆ. ನೀವು ಒಮ್ಮೆ ಮಾಡಿ ನೋಡಿ ಮತ್ತೆ ಕಮೆಂಟ್ ಮಾಡಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಹೇಗನಿಸ್ತು? ಇಷ್ಟ ಆಯ್ತಲ್ವಾ? ಹಾಗಾದ್ರೆ ಒಂದು ಲೈಕ್ ಬರ್ಲೇ ಇಲ್ಲ ಇನ್ನು? ಮತ್ತೆ ಲೈಕ್ ಮಾಡಿ ಎಲ್ಲ. ಹಾಗೆ ಸಪೋರ್ಟ್ ಮಾಡೋದನ್ನ ಬಿಡಬೇಡಿ. ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ನಾನು ಫಂಕ್ಷನ್‌ಗೆ ಹೊರಟಿದ್ದೇನೆ. ನಿಮಗೋಸ್ಕರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ನೀವು ಮಾಡಿ ಹೇಳಿ. ಎಸ್, ಇದಾಯ್ತು ನನ್ನ ಈ ಹೊತ್ತಿನ ಈ ವಿಡಿಯೋ. ಫ್ರೆಂಡ್ಸ್, ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಅಂತ ಮತ್ತೊಮ್ಮೆ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಭಿನ್ನವಾದ ವಿಷಯದೊಂದಿಗೆ ಮತ್ತೆ ಬರ್ತೇನೆ. ಎಂದಿನಂತೆ ಹ್ಯಾಪಿ ಆಗಿರಿ ಅಂಡ್ ಹೆಲ್ದಿ ಆಗಿರಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.